ನಮಸ್ಕಾರ. ಇವತ್ತು ನಾವು ಬೆಂಡೆಕಾಯಿ ಗಸಿ ಮಾಡಿದ್ದೇವೆ. ನಮ್ಮ ಭಾಷೆಯಲ್ಲಿ ಇದಕ್ಕೆ ಬೆಂಡ ಸಗ್ಲೆ ಅಂತ ಹೇಳ್ತೇವೆ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಫಸ್ಟಿಗೆ 3 ಸ್ಪೂನು ತೆಂಗಿನ ಎಣ್ಣೆಯನ್ನು ಹಾಕಿ ಬಾಣಲೆಯಲ್ಲಿ. ಅದಾದಮೇಲೆ ಉದ್ದಿನ ಬೇಳೆ 2 ಸ್ಪೂನು ಇಷ್ಟನ್ನು ಹಾಕಿ ಒಳ್ಳೆ ಮಾಡಿ ಉರಿರಿ. ಅದಾದಮೇಲೆ ಉದ್ದ ಮೆಣಸು ಒಂದು 4-5, ಅದಾದಮೇಲೆ ಸಣ್ಣ ಮೆಣಸು ಕೂಡ ಅಷ್ಟೇ 4-5 ಹಾಕಿ ಅದನ್ನು ಉರಿಬೇಕು. ಚೆನ್ನಾಗಿ ಉರಿಬೇಕು. ಸ್ವಲ್ಪ ಅದು ಹುರಿದಾದ್ಮೇಲೆ ನಮಗೆ ನೆಕ್ಸ್ಟ್ ಹಾಕ್ಲಿಕ್ಕಿರೋದು ಕೊತ್ತಂಬರಿ. ಈ ಥರ ನೋಡಿ, ಈ ಥರ ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಹುರಿದಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿ ಒಂದು 2 ಸ್ಪೂನು. ಕೊತ್ತಂಬರಿ ಆ್ಯಡ್ ಆದಮೇಲೆ ಸ್ವಲ್ಪ ನಾವು ಮೆಂತ್ಯ ಹಾಕಬೇಕು. ಸೊ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಸೈಡಿಗೆ ಇಟ್ಟಾದ್ಮೇಲೆ ನಮ್ಮದು ಮೇನ್ ಇಂಗ್ರೀಡಿಯೆಂಟ್ ಬೆಂಡೆಕಾಯಿನ ಫಸ್ಟಿಗೆ ನಾವು ತೊಳಿಬೇಕು. ಯಾಕಂದರೆ ನಾವು ಡೈರೆಕ್ಟ್ ಅಲ್ಲಿಂದ ತರುವಾಗ, ಅಂಗಡಿಯಿಂದ ತರುವಾಗ ಅಷ್ಟು ಕ್ಲೀನ್ ಇರೋದಿಲ್ಲ ಅದು. ಸೊ ಹಾಗೆ ಸ್ವಲ್ಪ ತೊಳೆದು ಅದನ್ನು ಕಟ್ ಮಾಡಬೇಕು. ಕಟ್ ಮಾಡುವಾಗ ನೋಡಿ, ನಮಗೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಂದರೆ ನಮಗೆ ಬಾಯಲ್ಲಿ ತಿನ್ಲಿಕ್ಕೆ ಸಿಗುವಾಗ ಒಳ್ಳೆ ಆಗ್ತದೆ ಅದು. ಸೊ ಹಾಗೆ ಕಟ್ ಮಾಡಿ ಈ ಥರ ಸೈಡಲ್ಲಿ ಇಟ್ಬಿಡಿ. ನಾವೀಗ ಪೇಸ್ಟ್ ರೆಡಿ ಮಾಡುವ. ಇದಕ್ಕೆ ಬೆಂಡೆ ಸಗ್ಲೆಗೆ ಪೇಸ್ಟ್ ರೆಡಿ ಮಾಡುವ. ಫಸ್ಟಿಗೆ ತೆಂಗಿನ ತುರಿಯನ್ನು ಗ್ರೈಂಡರಿಗೆ ಹಾಕಿ, ನೆಕ್ಸ್ಟ್ ಆಗ ರೆಡಿ ಮಾಡಿದಂಥ ಮಿಶ್ರಣ ಅದನ್ನು ಗ್ರೈಂಡರಿಗೆ ಹಾಕುವ. ತಣ್ಣಗಾದ್ಮೇಲೆ ಇದನ್ನು ಹಾಕಬೇಕು. ಬಿಸಿ ಇರಬೇಕಾದ್ರೆ ಹಾಕಬಾರ್ದು. ಇದೆಲ್ಲ ಹಾಕಿ ಒಂದು ಒಳ್ಳೆ ಗ್ರೈಂಡ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡುವ. ಈಗ ಅದಕ್ಕೆ ಸ್ವಲ್ಪ ನಮಗೆ ಹುಳಿ ಬೇಕಲ್ಲ, ಸೊ ಹಾಗೆ ಹುಳಿಯನ್ನು ಸಹ ಸ್ವಲ್ಪ ಹಾಕಿ ಅದಾದಮೇಲೆ ಇದನ್ನು ಒಳ್ಳೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಅಂದರೆ ಫುಲ್ಲು ನೀರಾಗಿ ಮಾಡಬಾರ್ದು, ಸ್ವಲ್ಪ ಥಿಕ್ನೆಸ್ ಇರಬೇಕು ನೋಡಿ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ. ಅದಾದಮೇಲೆ ನಮ್ಮ ಗ್ರೈಂಡರ್ ಸ್ಟಾರ್ಟ್ ಆಗ್ತದೆ ನೋಡಿ. ಸ್ವಲ್ಪ ಇಷ್ಟೇ ಪೇಸ್ಟ್ ಆಗಿರಬೇಕು. ತುಂಬ ನಾವು ನೀರಾಗಿ ಮಾಡಿದರೆ ಅದು ಒಳ್ಳೆ ಆಗೋದಿಲ್ಲ ನೋಡಿ. ಹೀಗೆ ಪೇಸ್ಟ್ ರೆಡಿ ಆಗಬೇಕು. ಈಗ ಪೇಸ್ಟನ್ನು ಬೆಂಡೆಕಾಯಿಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ ನೀರು ಹಾಕಿ, ನಮಗೆ ಗಸಿ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ ನಾವು ಗಸಿ ಮಾಡ್ಬೋದು. ಈಗ ನಾವು ನೀರು ಆ್ಯಡ್ ಮಾಡೋದು ನೋಡಿ. ನಮಗೆ ಬೆಂಡೆಕಾಯಿಗೆ ಎಷ್ಟು ಬೇಕು ಅದು ನೋಡಿಬಿಟ್ಟು ನಾವು ನೀರು ಹಾಕಬೇಕು. ಫಸ್ಟಿಗೆ ನಾವು ನೀರಾಗೆ ಮಾಡಿದರೆ ಅದು ಬೆಂಡೆಕಾಯಿಗೆ ಸರಿ ಮಿಕ್ಸ್ ಆಗೋದಿಲ್ಲ. ಹಾಗೆ ನಾವು ಇಲ್ಲಿ ನೀರು ಆ್ಯಡ್ ಮಾಡ್ತಿದ್ದೇವೆ. ಎಷ್ಟು ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ನಮಗೆ ನೋಡಿ. ಇದಕ್ಕೀಗ ಕಲ್ಲುಪ್ಪು ಹಾಕ್ತಿದ್ದೇವೆ ರುಚಿಗೆ ತಕ್ಕಷ್ಟು. ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಇಟ್ಟಾಯಿತು. ಒಂದು 5-10 ಮಿನಿಟ್ಸ್ ಒಳಗಡೆ ಇದು ರೆಡಿ ಆಗ್ತದೆ ನೋಡಿ. ಒಳ್ಳೆ ಘಮ ಆಗ್ತಾ ಉಂಟು. ಇದಕ್ಕೆ ನಾವು ಈಗ ಒಗ್ಗರಣೆ ರೆಡಿ ಮಾಡುವ. ಫಸ್ಟಿಗೆ ಒಂದು 2-3 ಸ್ಪೂನು ತೆಂಗಿನ ಎಣ್ಣೆ ಮತ್ತು ಸಾಸಿವೆ ಹಾಕಬೇಕು. ಸಾಸಿವೆ ಒಂದು ಈ ಥರ ಸೌಂಡ್ ಬಂದ ಕೂಡಲೇ ಅದಕ್ಕೆ ನಾವು ಕರಿಬೇವಿನ ಸೊಪ್ಪು ಹಾಕ್ತೇವೆ. ಈ ಥರ ಒಳ್ಳೆ ಸೌಂಡ್ ಬರ್ತದೆ, ಎಣ್ಣೆ ಎಲ್ಲ ಹರಡ್ತದೆ. ಸೊ ಈಗ ಸ್ವಲ್ಪ ಹುರಿದಾದ್ಮೇಲೆ ಡೈರೆಕ್ಟ್ ಅದಕ್ಕೆ ಆ್ಯಡ್ ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿರೋ ಬೆಂಡೆಕಾಯಿ ಗಸಿ, ಬೆಂಡ ಸಗ್ಲೆ ರೆಡಿ. ಸೂಪರ್ ಆಗ್ತದೆ.